ಪಹಲ್ಗಾಮಲ್ಲಿ ಆದಂಥ ಘಟನೆ ಇಡೀ ದೇಶದಲ್ಲೇ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ, ತಣ್ಣಗಾಗೋದು ಇಲ್ಲ. ಈ ನಡುವೆ ಹೊರಬೀಳ್ತಾ ಇರುವಂಥ ಒಂದೊಂದು ಮಾಹಿತಿ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ತನಗೇನು ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಬಾಲಿಶ ಅನ್ನಿಸ್ತಾ ಇದೆ. ಈ ನಡುವೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಉಗ್ರ ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ಆಗಿರೋದು. ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಕೊಡಲಾಗಿದೆ. ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದ, ಪಾಕ್ನಲ್ಲಿ ತರಬೇತಿ ಪಡೆದು ಬಂದಿದ್ದ ಆದಿಲ್ ಥೋಕರ್ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ನೋಡಿ, ಕ್ರಿಮಿಗಳನ್ನ ಬೆಳೆಸ್ತಾ ಇರೋದು ಯಾರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂತ ವಿಚಾರ. ಇದನ್ನ ಹೇಳಬೇಕಾಗಿರುವಂತ ಪರಿಸ್ಥಿತಿ ಬರೋದೇ ಇಲ್ಲ. ಜೊತೆಗೆ ಈ ವೈಟ್ ಪೇಪರ್ ಮೇಲೆ ಬರೆದುಕೊಡುವಂಥ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಇಡೀ ವಿಶ್ವಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದವರೇ ಉಗ್ರರನ್ನ ಊಟ ಹಾಕಿ ಬೆಳೆಸೋದು ಅನ್ನೋದು ಇಡೀ ವಿಶ್ವವೇ ಹೇಳ್ಕೊಂಡು ಬರುತ್ತೆ. ಆದರೂ ಕೂಡ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ, ಅಯ್ಯೋ ನಮಗೇನು ಗೊತ್ತೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಂತೇಳಿ. ಪಹಲ್ಗಾಮಲ್ಲಿ ಆದಂಥ ಘಟನೆ ಇಡೀ ದೇಶದಲ್ಲೇ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ, ತಣ್ಣಗಾಗೋದು ಇಲ್ಲ. ಈ ನಡುವೆ ಹೊರಬೀಳ್ತಾ ಇರುವಂಥ ಒಂದೊಂದು ಮಾಹಿತಿ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ತನಗೇನು ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಬಾಲಿಶ ಅನ್ನಿಸ್ತಾ ಇದೆ. ಈ ನಡುವೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಉಗ್ರ ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ಆಗಿರೋದು. ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಕೊಡಲಾಗಿದೆ. ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದ, ಪಾಕ್ನಲ್ಲಿ ತರಬೇತಿ ಪಡೆದು ಬಂದಿದ್ದ ಆದಿಲ್ ಥೋಕರ್ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ನೋಡಿ, ಕ್ರಿಮಿಗಳನ್ನ ಬೆಳೆಸ್ತಾ ಇರೋದು ಯಾರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ವಿಚಾರ. ಇದನ್ನ ಹೇಳಬೇಕಾಗಿರುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಜೊತೆಗೆ ಈ ವೈಟ್ ಪೇಪರ್ ಮೇಲೆ ಬರೆದುಕೊಡುವಂಥ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಇಡೀ ವಿಶ್ವಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದವರೇ ಉಗ್ರರನ್ನ ಊಟ ಹಾಕಿ ಬೆಳೆಸೋದು ಅನ್ನೋದು ಇಡೀ ವಿಶ್ವವೇ ಹೇಳ್ಕೊಂಡು ಬರುತ್ತೆ. ಆದರೂ ಕೂಡ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ, ಅಯ್ಯೋ ನಮಗೇನು ಗೊತ್ತೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಂತೇಳಿ. ಪಹಲ್ಗಾಮಲ್ಲಿ ಆದಂಥ ಘಟನೆ ಇಡೀ ದೇಶದಲ್ಲೇ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ, ತಣ್ಣಗಾಗೋದು ಇಲ್ಲ. ಈ ನಡುವೆ ಹೊರಬೀಳ್ತಾ ಇರುವಂಥ ಒಂದೊಂದು ಮಾಹಿತಿ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ತನಗೇನು ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಬಾಲಿಶ ಅನ್ನಿಸ್ತಾ ಇದೆ. ಈ ನಡುವೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಉಗ್ರ ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ಆಗಿರೋದು. ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಕೊಡಲಾಗಿದೆ. ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದ, ಪಾಕ್ನಲ್ಲಿ ತರಬೇತಿ ಪಡೆದು ಬಂದಿದ್ದ ಆದಿಲ್ ಥೋಕರ್ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ನೋಡಿ, ಕ್ರಿಮಿಗಳನ್ನ ಬೆಳೆಸ್ತಾ ಇರೋದು ಯಾರು ಅನ್ನೋದು
ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ವಿಚಾರ. ಇದನ್ನು ಹೇಳಬೇಕಾಗಿರುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಜೊತೆಗೆ ಈ ವೈಟ್ ಪೇಪರ್ ಮೇಲೆ ಬರೆದುಕೊಡುವಂಥ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಇಡೀ ವಿಶ್ವಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದವರೇ ಉಗ್ರರನ್ನ ಊಟ ಹಾಕಿ ಬೆಳೆಸೋದು ಅನ್ನೋದು ಇಡೀ ವಿಶ್ವವೇ ಹೇಳ್ಕೊಂಡು ಬರುತ್ತೆ. ಆದರೂ ಕೂಡ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ, ಅಯ್ಯೋ ನಮಗೇನು ಗೊತ್ತೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಂತೇಳಿ. ಪಹಲ್ಗಾಮಲ್ಲಿ ಆದಂಥ ಘಟನೆ ಇಡೀ ದೇಶದಲ್ಲೇ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗೋದೂ ಇಲ್ಲ. ಈ ನಡುವೆ ಹೊರಬೀಳ್ತಾ ಇರುವಂಥ ಒಂದೊಂದು ಮಾಹಿತಿ ಕೂಡ ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ. ಪಾಕಿಸ್ತಾನ ತನಗೇನು ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಬಾಲಿಶ ಅನ್ನಿಸ್ತಾ ಇದೆ. ಈ ನಡುವೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಉಗ್ರ ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ಆಗಿರೋದು. ಆದಿಲ್ ಥೋಕರ್ಗೆ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಕೊಡಲಾಗಿದೆ. ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದ, ಪಾಕ್ನಲ್ಲಿ ತರಬೇತಿ ಪಡೆದು ಬಂದಿದ್ದ ಆದಿಲ್ ಥೋಕರ್ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ನೋಡಿ, ಕ್ರಿಮಿಗಳನ್ನ ಬೆಳೆಸ್ತಾ ಇರೋದು ಯಾರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ವಿಚಾರ. ಇದನ್ನು ಹೇಳಬೇಕಾಗಿರುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಜೊತೆಗೆ ಈ ವೈಟ್ ಪೇಪರ್ ಮೇಲೆ ಬರೆದುಕೊಡುವಂಥ ಪ್ರಮೇಯ ಬರೋದೇ ಇಲ್ಲ. ಯಾಕಂದರೆ ಇಡೀ ವಿಶ್ವಕ್ಕೆ ಗೊತ್ತು. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದವರೇ ಉಗ್ರರನ್ನ ಊಟ ಹಾಕಿ ಬೆಳೆಸೋದು ಅನ್ನೋದು ಇಡೀ ವಿಶ್ವವೇ ಹೇಳ್ಕೊಂಡು ಬರುತ್ತೆ. ಆದರೂ ಕೂಡ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ, ಅಯ್ಯೋ ನಮಗೇನು ಗೊತ್ತೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಂತೇಳಿ.